ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ತುಂಬಾ ಮದ್ಯಪಾನ ಮಾಡೋರು ಕೂಡ ಅವರಿಗೂ ಕೂಡ ಮದ್ಯಪಾನ ಬಿಡಿಸ್ಬೇಕು ಅಂದ್ರೆ ಅಂಗೈನಲ್ಲಿ ಲಿವರ್ ರಿಫ್ಲೆಕ್ಸ್ಗೆ ಅಥವಾ ಇದು ಎಡಗೈ ತೋರು ಬೆರಳ ಬುಡದ ಜಾಯಿಂಟ್ ಇದೆಯಲ್ಲ, ಅದು ಲಿವರ್ ಜಾಯಿಂಟ್. ಇಲ್ಲಿ ನಾವು ನಂಬರ್ 7 ಪಿಂಕ್ ಕಲರ್ ನಲ್ಲಿ ಬರೆದಾಗ ಅವರು ಮದ್ಯಪಾನ ಮಾಡುವುದನ್ನ ನಿಲ್ಲಿಸ್ತಾರೆ. ನಾವೇನೋ ಪಿಂಕ್ ಕಲರ್ ಹಚ್ತೀವಿ, ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದ್ರೆ ನಾವು ಇನ್ನೊಂದು ತಿಳ್ಕೋಬೇಕಾಗಿದೆ ಇದರಲ್ಲಿ ಏನಂದ್ರೆ, ಅವ್ರು ಯಾಕೆ ಮದ್ಯಪಾನ ಮಾಡ್ತಾರೆ? ಎಷ್ಟೋ ಜನಕ್ಕೆ ನಿಜವಾಗ್ಲೂ ಅವ್ರಿಗೆ ಮದ್ಯಪಾನ ಮಾಡ್ಬೇಕು ಅಂತ ಇರೋದಿಲ್ಲ, ಆದ್ರೂ ಮಾಡ್ತಾರೆ. ಅವ್ರಿಗೆ ತಗೊಳ್ದೆ ಇರ್ಲಿಕ್ಕೆ ಆಗೋದಿಲ್ಲ, ಅವ್ರು ಮದ್ಯಪಾನ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ, ಮದ್ಯಪಾನ ತಗೊಳ್ತಾ ಇರ್ತಾರೆ. ಯಾಕೆ ಅಂತಂದ್ರೆ, ಮದ್ಯಪಾನ ಅಂತಂದ್ರೆ ಅಗ್ನಿತತ್ವ. ಲಿವರ್ ನಲ್ಲಿ ಅಗ್ನಿತತ್ವ ಕಡಿಮೆ ಆದಾಗ ಅವರು ಆಲ್ಕೋಹಾಲ್ ಅನ್ನ ತಗೋಬೇಕು ಅಂತ ಬಯಸ್ತಾರೆ. ಆಗ ನಾವು ಲಿವರಿಗೂ ಕೂಡ ಚಿಕಿತ್ಸೆಯನ್ನು ಮಾಡಬೇಕು, ಲಿವರಿಗೂ ಚಿಕಿತ್ಸೆಯನ್ನು ಮಾಡಬೇಕು, ಜೊತೆಗೆ ಮದ್ಯಪಾನ ರಿವರ್ಸ್ ಆಗುವಂಥದ್ದನ್ನು ನಾವು ಮಾಡ್ಕೋಬೇಕು. ನೋಡಿ, ತಂದೆ ಮದ್ಯಪಾನ ಮಾಡ್ತಾ ಇದ್ರು ಅಂತಂದ್ರೆ 10ರಲ್ಲಿ 7 ಕೇಸ್ನಲ್ಲಿ ಮಗನೂ ಕೂಡ ಮದ್ಯಪಾನ ಮಾಡ್ತಾರೆ. ಯಾಕಂದ್ರೆ ವಂಶ ಪಾರಂಪರ್ಯವಾಗಿ ಆ ಜೀನ್ಸ್ ಪ್ಯಾಟರ್ನ್ ಹಾಗೆ ಬಂದಿರುತ್ತೆ. ಅಂದ್ರೆ ಇವರಲ್ಲೂ ಕೂಡ ಲಿವರ್ನಲ್ಲಿ ಅಗ್ನಿತತ್ವ ಕಡಿಮೆ ಇರುತ್ತೆ. ನಾವು ಹೇಳ್ತೀವಿ ನೋಡಿ, ವಂಶ ಪಾರಂಪರ್ಯವಾಗಿ ಕೆಲವೊಂದು ರೋಗಗಳು ಬರುತ್ತೆ ಅಂತ. ಯಾಕೆ ವಂಶ ಪಾರಂಪರ್ಯವಾಗಿ ಕೆಲವೊಂದು ರೋಗಗಳು ಬರುತ್ತೆ? ಒಂದು ಜೀನ್ಸ್ ಪ್ಯಾಟರ್ನ್ ಇಂದ ಬರುತ್ತೆ, ಇನ್ನೊಂದು ಮನೆಯಲ್ಲಿರೋ ಆಹಾರ ಪದ್ಧತಿಯಿಂದ, ನಡವಳಿಕೆಯಿಂದ. ತುಂಬಾ ಕೋಪ ಮಾಡ್ಕೊಳ್ತಾರೆ, ಮುಂಗೋಪ ಇದೆ ಅಂತಂದ್ರೆ ಅವರಿಗೆ ಅಸ್ತಮಾ ಅಟ್ಯಾಕ್ ಆಗುತ್ತೆ. ಅಪ್ಪ ತುಂಬಾ ಕೋಪ ಮಾಡ್ಕೊಂಡು ಕೂಗ್ತಾ ಇದ್ರು, ಮಗನು ತುಂಬಾ ಕೋಪ ಮಾಡ್ಕೊಂಡು ಕೂಗ್ತಾನೆ, ಅಪ್ಪನಿಗೂ ಅಸ್ತಮ ಇತ್ತು, ಮಗನಿಗೂ ಅಸ್ತಮ ಬರುತ್ತೆ. ಆಹಾರಗಳು, ಯಾವುದೋ ಒಂದು ರೀತಿಯ ಆಹಾರ ಪದಾರ್ಥಗಳನ್ನ ಮನೆಯಲ್ಲಿ ಆಹಾರ ಕ್ರಮ ಇರುತ್ತೆ, ಆ ಕ್ರಮದಿಂದಾಗಿ ಬರುತ್ತೆ. ಎಷ್ಟೋ ಸಲ ವಂಶ ಪಾರಂಪರ್ಯ ರೋಗಗಳು ಒಂದು ಜೀನ್ಸ್ ಪ್ಯಾಟರ್ನ್ ಇಂದ ಬರುತ್ತೆ, ಇನ್ನೊಂದು ಆಹಾರ ಕ್ರಮದಿಂದ ಬರುತ್ತೆ, ಮತ್ತು ಸಂಸಾರದಲ್ಲಿ ನಡೀತಕ್ಕಂಥ ನಡವಳಿಕೆಗಳಿಂದ ಆ ವಂಶ ಪಾರಂಪರ್ಯ ರೋಗ ಬರುತ್ತೆ. ನಾವು ಇದನ್ನು ಮೂರನನ್ನು ಗಮನಿಸ್ಕೊಂಡಾಗ ನಾವು ಯಾವ್ದ್ರಿಂದ ಬರುತ್ತೆ ಅದನ್ನ ನಿವಾರಣೆ ಮಾಡ್ತಾ ಹೋಗ್ಬೋದು. ಈ ಮದ್ಯಪಾನ ಮಾಡೋರ್ನ ಆರ್ಗನ್ ಲೆವೆಲ್ ಅಲ್ಲಿ ನಾವು ಯಾವ ತರ ಆರ್ಗನ್ ಇದು ಮಾಡ್ಬೇಕು ಅಂತಂದ್ರೆ, ಲಿವರಿಗೆ ನಾವು ಅಗ್ನಿತತ್ವನ ಜಾಸ್ತಿ ಮಾಡ್ಬೇಕು. ಹೇಗ್ ಮಾಡ್ಬೇಕು ಅಂತಂದ್ರೆ, ನಾವು ಅಂಗೈನಲ್ಲಿ ಲಿವರ್ ರಿಫ್ಲೆಕ್ಸ್ ಇದೆಯಲ್ಲ, ಇಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಅಲ್ಲಿ ನಂಬರ್ 3 ಅಂತ ಬರಿಬೇಕು. ಅಗ್ನಿತತ್ವವನ್ನ ಲಿವರ್ನಲ್ಲಿ ಎಲ್ಲೇ ಆಗ್ಲಿ ಅಗ್ನಿತತ್ವವನ್ನ ಜಾಸ್ತಿ ಮಾಡೋದು ಸ್ಕೈ ಬ್ಲೂ ಕಲರ್ ಮತ್ತು ನಂಬರ್ 3 ಅಗ್ನಿತತ್ವದ ಬಣ್ಣ. ನಂಬರ್ 3 ಸ್ಕೈ ಬ್ಲೂ ನಲ್ಲಿ ಬರೆದಾಗ ಅಗ್ನಿತತ್ವ ಜಾಸ್ತಿ ಆಗುತ್ತೆ. ನಾವೇನ್ ಮಾಡ್ತೀವಿ, ಲಿವರ್ ರಿಫ್ಲೆಕ್ಸ್ಗೆ ನಂಬರ್ 3 ಬರಿತೀವಿ, ಅದರಿಂದ ಅಗ್ನಿತತ್ವ ಜಾಸ್ತಿ ಆಗುತ್ತೆ ಲಿವರ್ನಲ್ಲಿ. ಜೊತೆಗೆ ನಾವು ಲಿವರ್ ಜಾಯಿಂಟಿಗೆ, ಎಲ್ಲಿ ಎಡಗೈ ತೋರು ಬೆರಳ ಬುಡ, ಇದು ಲಿವರ್ ಜಾಯಿಂಟ್, ಇಲ್ಲಿ ನಾವು ನಂಬರ್ 7 ಬರೀಬೇಕು. ಇಲ್ಲಿ ನಂಬರ್ 7 ಬರ್ದಾಗ ಇವೆರಡನ್ನು ಮಾಡ್ಬೇಕು. ಬರೀ ನಂಬರ್ 7 ಒಂದೇ ಬರ್ಕೊಂಡು ಹೋದ್ರೆ ಕೆಲವೊಮ್ಮೆ ಅವ್ರೇನಾಗ್ತದೆ ಅಂದ್ರೆ, ನೀವು ಗಮನಿಸಿರ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟ್ರಿಗೆ ಕರ್ಕೊಂಡು ಹೋದಾಗ ಅವರು ಮಾಡಿಸ್ತಾರೆ, ಅಥವಾ ಎಕ್ದಮ್ ಅವರಿಗೆ ಆಲ್ಕೋಹಾಲ್ ತಗೊಳ್ಳೋದನ್ನ ನಿಲ್ಲಿಸಿದಾಗ ಅವ್ರ ದೇಹದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ, ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ. ಆ ರೀತಿ ಪರಿಣಾಮ ಬೀರಬಾರ್ದು ಅಂತಂದ್ರೆ ಈ ತರ ಅದಕ್ಕೆ ಸಂಬಂಧಪಟ್ಟ ಆರ್ಗನ್ ಅನ್ನ ನಾವು ಅಲ್ಲಿ ಏನ್ ಕೊರತೆ ಆಗಿದೆ ಅದನ್ನ ನಿವಾರಣೆ ಮಾಡಬೇಕು, ಮತ್ತು ಆಮೇಲೆ ಅದನ್ನ ರಿವರ್ಸ್ ಮಾಡ್ತಕ್ಕಂಥ ನಂಬರ್ ಹಾಕ್ಬೇಕು. ಈ ರೀತಿಯಾಗಿ ನಾವು ಮದ್ಯಪಾನ ಮಾಡೋರ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ
ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.